ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಒಂದು ರುಚಿಯಾದ ಒಂದು ಪಲಾವ್ ಮಾಡೋಣ. ಅದಕ್ಕೇನು ಹೆಸರು ಅಂತಂದ್ರೆ, ನೀವೀಗಾಗಲೇ ಥಂಬ್ನೇಲ್ ಒಳಗೆ ನೋಡಿರಿ, ಏನಪ್ಪ ಇದು P3 ಪಲಾವ್ ಅಂತಂದು ಬರ್ದಾಳಿಕಿ ಅಂತಂದು. ಅದಕ್ಕೆ ಒಂದೊಂದಾಗಿ ನೋಡ್ಕೋತ ಹೋಗೋಣ ಬರ್ರಿ. ನಾ ಇಲ್ಲೇ ಮೊದಲಿಗೆ ಒಂದಿಷ್ಟು ತರಕಾರಿ ತೊಗೊಂಡಿನಿ. ಕ್ಯಾರೆಟ್, ಬೀನ್ಸ್, ಆಮೇಲೆ ಬಟಾಣಿ, ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ ಹಿಂಗೆ ತೊಗೊಂಡಿನಿ. ನಿಮಗೆ ಯಾವ್ದು ಬೇಕೋ ಅದನ್ನ ತೊಗೋಬೋದು. ಆಮೇಲೆ ಮಿಕ್ಸರ್ ಒಳಗೆ ನಾ ಇಲ್ಲೇ ಒಂದು ಹಿಡಿಯಷ್ಟು ಪುದೀನ ತೊಗೊಂಡೀನಿ. ಯಾಳೆ ಗೊತ್ತಾಗ್ತಿರ್ಬೇಕು ನಿಮಗೆ ಒಂದೊಂದು. ಫಸ್ಟ್ ಒಂದು ಹಿಡಿ ಪುದೀನ ತೊಗೊಂಡಿನಿ, ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿನಿ, ಆಮೇಲೆ ಒಂದು ಸ್ವಲ್ಪ ಹಸಿ ಶುಂಠಿ, ಆಮೇಲೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಎಸಳು ಏನದಲ್ಲ ಆಪ್ಷನ್. ಆಮೇಲೆ ಒಂದು 2 ಸ್ಪೂನಷ್ಟು ಜೀರಿಗೆ ತೊಗೊಂಡಿನಿ, ಆಮೇಲೆ 6 ರಿಂದ 7 ಇದು ಹಸಿಮೆಣ್ಸಿನ್ಕಾಯಿ. ಆಮೇಲೆ ಕಲರು ಚಲೋ ಬರಲಿ ಅಂತ ತಿಳ್ಕೊಂಡು 2 ಐಸ್ ಕ್ಯೂಬ್ಸ್ ತೊಗೊಂಡಿನಿ, ಆಮೇಲೆ ಸ್ವಲ್ಪ ಚಕ್ಕಿ, ಆಮೇಲೆ ಏಲಕ್ಕಿ. ಇಷ್ಟು ತೊಗೊಂಡು ಇದನ್ನು ಸಣ್ಣಗೆ ಒಂದು ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ. ನೋಡಿರಿ, ಸ್ವಲ್ಪ ಇದು ಫಸ್ಟಿಗೆ ಏನಾಗ್ತದೆ, ಒಂಚೂರು ತರಿತರಿನೇ ಆಗಿ ಬರ್ತದೆ. ಯಾಕಂದ್ರೆ ನಾವು ನೀರು ಅದು ಏನೂ ಹಾಕಿರಂಗಿಲ್ಲ. ಐಸ್ ಕ್ಯೂಬ್ಸ್ ಎದಕ್ಕೆ ಹಾಕೋದು ಅಂತಂದ್ರೆ ಕಲರು ಚಲೋತ್ನಾಗಿ ಹಸಿರಾಗಿ ಇರಲಿ ಅಂದ್ಕೊಂಡು 1-2 ಐಸ್ ಕ್ಯೂಬ್ ಹಾಕಿರ್ತೀನಿ. ಆಮೇಲೆ ಪೇಸ್ಟ್ ಸ್ವಲ್ಪ ಅದು ಚಲೋತ್ನಾಗ ನುಣ್ಣಾಗಿ ಪೇಸ್ಟ್ ಹಾಕಬೇಕು. ನೀರು ಹಾಕಿ ರುಬ್ಕೊಂಬಂದ್ಬಿಟ್ಟೆ ನೋಡಿರಿ, ಮಸ್ತಾಗಿ ಪೇಸ್ಟ್ ಆಗ್ಯದ ಈಗಿದು. ಇದನ್ನು ಒಂದು ಕಡೆ ಇಟ್ಕೊಂಡು ಏನು ಮಾಡಿಬಿಡ್ತೀನಿ, ಒಂದು ಗ್ಯಾಸಿನ ಮೇಲೆ ಒಂದು ಕುಕ್ಕರ್ ಒಳಗೆ 2-3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತೀನಿ. ಇದಕ್ಕೆ ಸಾಸಿವೆ ಹಾಕಬಾರ್ದು ಪಲಾವ್ಗೆ, ಅದು ಅಷ್ಟೊಂದು ಟೇಸ್ಟ್ ಕೊಡೋಂಗಿಲ್ಲ. ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಅದು ನೋಡಿರಿ ಚಲೋತ್ನಾಗಿ ಕಾದ್ಮೇಲೆ ಏನದಲ್ಲ, ನಾವು ಈರುಳ್ಳಿ ಮತ್ತು ಟೊಮೆಟೊನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಬಿಡೋಣ. ಈರುಳ್ಳಿ ಟೊಮೆಟೊ ಹಾಕೋದ್ರಿಂದ ಸ್ವಲ್ಪ ಪಲಾವಿಂದ ಟೇಸ್ಟ್ ಹೆಂಗೆ ಬರ್ತದೆ ಅಂದ್ರೆ, ಈಗ ನಾವು ರೆಸ್ಟೋರೆಂಟ್ ಒಳಗೆಲ್ಲ ಪಲಾವ್ ತಿಂತೀವಲ್ಲ ಆ ಥರ ಟೇಸ್ಟ್ ಬರ್ತದೆ. ಇಲ್ಲ ನಮ್ಗೆ ಈರುಳ್ಳಿ ಟೊಮೆಟೊ ಬೇಡ ಅಂದ್ರೂ ನಾವು ಹಂಗೆ ಹಾಕ್ಕೊಂಡು ಹಂಗೆ ಮಾಡ್ಕೊಂಡು ತಿನ್ಬೋದು. ಚಲೋ ಆಗ್ತದೆ, ಅದನ್ನು ಚಲೋ ಆಗ್ತದೆ. ನಾವು ಒಮ್ಮೆ ಹಂಗೂ ಮಾಡಿರ್ತೀನಿ, ಹಿಂಗೂ ಮಾಡಿರ್ತೀನಿ. ಈಗ ಇದನ್ನು ನೋಡ್ರಿ ಚಲೋತ್ನಾಗಿ ಬಾಡಿಸ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಈರುಳ್ಳಿ ಕಲರ್ ಚೇಂಜ್ ಬಂದುಬಿಡ್ಬೇಕು, ಆ ಥರ ಬಾಡಿಸ್ಕೊಂಡ್ಬಿಡ್ಬೇಕು. ಅದಕ್ಕೆ 1 ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ತೀನಿ. ಆಮೇಲೆ ನಾವು ಇವಾಗ ಹೆಚ್ಚಿಟ್ಕೊಂಡಿವಲ್ಲ ತರಕಾರಿನ ಎಲ್ಲ ಒಂದೊಂದಾಗಿ ಹಾಕ್ಕೊಂಡ್ಬಿಡ್ತೀನಿ. ಭಾರಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಮಸ್ತ್ ಪಲಾವ್ ಆಗ್ತದೆ ಇದು. ಆಮೇಲೆ ಇದೇನದಲ್ಲ, ನಾವೆಲ್ಲರೂ ಲಂಚ್ ಗಿಂಚ್ ತೊಗೊಂಡು ಹೋಗ್ಬೇಕಾಯ್ತು ಬಾಕ್ಸಿಗೆ ಅಂದ್ರೆ ಭಾರಿ ಬೆಸ್ಟ್ ಪಲಾವ್ ಅದ ಇದು. ಆಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟನ್ನ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ. ನೋಡಿರಿ ಕಲರ್ ನೋಡಿರಿ ಎಷ್ಟು ಚಲೋ ಕಲರ್ ಕೂತ್ಕೊಂಡದ. ಇಲ್ಲ ಅಂತಂದ್ರೆ ಕಲರ್ ಸ್ವಲ್ಪ ಚೇಂಜ್ ಆಗಿಬಿಡ್ತದೆ ಅದು. ಅದಕ್ಕೆ ಹೀಗಾಗಿ ಐಸ್ ಕ್ಯೂಬ್ ಹಾಕೋದ್ರಿಂದ ಕಲರ್ ಏನೂ ಆಗಂಗಿಲ್ಲ. ಇದನ್ನು ಒಂದು 2-3 ನಿಮಿಷ ಚಲೋತ್ನಾಗ ಕುದಿಸ್ತೀನಿ. ಅಂದರೆ ಅದು ಹಸಿದ ಸ್ಮೆಲ್ ಹೋಗೋ ತನಕ ಅದನ್ನು ಚಲೋತ್ನಾಗ ಕುದಿಸ್ತೀನಿ. ಆಮೇಲೆ ಏನದಲ್ಲ, ಈಗ ಇದನ್ನು ಮತ್ತು ಅಕ್ಕಿ ತೊಳೆದೇನು ಇಟ್ಕೊಂಡಿರ್ತೀವಲ್ಲ ಆ ಅಕ್ಕಿನ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಚಲೋತ್ನಾಗಿ ಫ್ರೈ ಮಾಡ್ದಂಗೆ ಮಾಡಬೇಕು. ಅಂದ್ರೆ ಪಲಾವು ಉದುರಾಗಿ ಮಸ್ತ್ ಆಗ್ತದೆ. ಇದಕ್ಕೆ ನಾ ಏನು ಮಾಡಿದೆ, 1 ಲೋಟ ಅಕ್ಕಿ ತೊಗೊಂಡಿದ್ನಲ್ಲ, ಹೀಗಾಗಿ 2 ಲೋಟ ನೀರು ಹಾಕ್ಕೊಂಡೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನೋಡಿರಿ, ನಾ ಇಲ್ಲಿ ಒಂದು ವಿಶೇಷವಾದ ನಿಮಗೆ ಎದೆ ತೋರಿಸ್ಲಿಕ್ಕತ್ತೀನಿ. ಇದು ಪಲಾವ್ ಎಲೆ ಅಂತಂದು. ಇದನ್ನು ನನ್ನ ಫ್ರೆಂಡ್ ಕೊಟ್ಟಿದ್ಲು ಈ ಗಿಡನ. ಭಾರಿ ಮಸ್ತ್ ಆಗ್ತಂದ್ರೆ ಭಾರಿ ಮಸ್ತ್ ಸ್ಮೆಲ್ ಬರ್ತದೆ ಇದ್ರ ಪಲಾವಿಂದ. ಒಂದು 2 ಎಲೆ ನಾವು ಇದ್ರಂಗೆ ಹರಿದು ಹಾಕಿಬಿಟ್ವಿ ಅಂತಂದ್ರೆ ಭಾರಿ ಟೇಸ್ಟಿ ಕೊಡ್ತದೆ. ಆಮೇಲೆ ಮನೆ ತುಂಬ ಪಲಾವಿನ ಘಮ ಅಂತೂ ಮಸ್ತಾಗಿರ್ತದೆ. ಅದಕ್ಕೆ ನಿಮಗೂ ಎಲ್ಲರ ಸಿಕ್ತು ಈ ಎಲೆ ಅಂತಂದ್ರೆ ತೊಗೊಂಬಂದು ಮಾಡಿರಿ ನೀವು. ಇವಾಗ ಒಂದು 2-3 ಸೀಟಿ ಆಗಲಿ. ಆಮೇಲೆ ನಾ ಇಲ್ಲೇ ಏನು ಮಾಡ್ಲಿಕ್ಕತ್ತೀನಿ, ಪನ್ನೀರನ್ನ ಹೆಚ್ಕೊಳ್ಲಿಕ್ಕತ್ತೀನಿ. ಈಗ ಪನ್ನೀರ್ ಹೆಚ್ಕೊಂಡ್ರೆ ಭಾಳ ರುಚಿ ಆಗ್ತದೆ ಪಲಾವ್ಗೆ. ಅಂದ್ರೆ ಟೇಸ್ಟ್ ಒಂದು ಸ್ವಲ್ಪ ಹೆಚ್ಚಿಗೆ ರುಚಿ ಕೊಡ್ತದೆ ಅಂತ ತಿಳ್ಕೊಂಡು ಒಂದು ಸಣ್ಣದಾಗಿ ಪನ್ನೀರಿನ ಕ್ಯೂಬ್ಸ್ನ ಮಾಡಿಟ್ಕೊಂಡಿನಿ. ಇದನ್ನು ಏನು ಮಾಡ್ತೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಶಾಲೋ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ನೀವು ತುಪ್ಪ ಬೇಕಂದ್ರೂ ಹಾಕ್ಕೋಬೋದು, ಎಣ್ಣೆ ಬೇಕಂದ್ರೂ ಹಾಕ್ಕೋಬೋದು. ನೋಡಿರಿ ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡು ಶಾಲೋ ಫ್ರೈ ಮಾಡಿಬಿಡ್ತೀನಿ. ಅಷ್ಟರೊಳಗೆ ಇಲ್ಲಿ ಕುಕ್ಕರ್ ಸೀಟಿ ಆಗಿಬಿಟ್ಟಿರ್ತದೆ. ನಾನಂತೂ ಇಲ್ಲಿ ಮತ್ತು 2 ಸೀಟಿ ಹೊಡಿಸ್ಬಿಟ್ಟಿದ್ದೆ. ಯಾಕಂದರೆ ಅನ್ನ ಚಲೋತ್ನಾಗಿ ಇದು ಆಗಲಿ ಉದುರಾಗಲಿ ಅಂತ ತಿಳ್ಕೊಂಡು. ನೋಡಿರಿ ಫಸ್ಟ್ ಕ್ಲಾಸ್ ಆಗ್ಯದ, ಕಲರು ಮಸ್ತ್ ಆಗ್ಯದ, ಅನ್ನ ಉದುರಾಗಿನೂ ಭಾರಿ ಬೆಸ್ಟ್ ಆಗ್ಯದ. ಆಮೇಲೆ ಇದ್ರ ಮೇಲೆ ನಾವೇನು ಶಾಲೋ ಫ್ರೈ ಮಾಡಿಟ್ಕೊಂಡಿವಲ್ಲ ಪನ್ನೀರನ್ನ
ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಕಲಸಿ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ವಿ ಅಂದ್ರೆ ಪನ್ನೀರ್ ಸಾಫ್ಟಾಗಿ ಆ ಅನ್ನಕ್ಕೆ ಎಲ್ಲ ಹೊಂದ್ಕೊಂಡ್ಬಿಡ್ತದೆ ನೋಡಿರಿ. ಎಷ್ಟು ಸರಳದ ಇದು ಅಲ್ವಾ. ಅದಕ್ಕೆ ನೋಡಿರಿ ಆಮೇಲೆ ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಈ ವಿಡಿಯೋ ನಿಮ್ಗೆ ಭಾಳ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರ್ಲಿಕ್ಕೆ ಹೋಗಬೇಡ್ರಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಸೌತೆಕಾಯಿ ಮೊಸರು ಬಜ್ಜಿ. ಈಗ ಪಲಾವ್ ಮತ್ತು ಮಾಡಿದ ಮೇಲೆ ಬಜ್ಜಿ ಮತ್ತು ಬೇಕಾಗ್ತದೆ. ಹೀಗಾಗಿ ನಾ ಇಲ್ಲಿ ಸೌತೆಕಾಯಿ ಮೊಸರು ಬಜ್ಜಿ ಮಾಡೀನಿ. ಎಷ್ಟು ಸರಳದಲ್ಲ, ನೀವು ಒಂದು ಸರ್ತಿ ಮಾಡಿ ನೋಡಿರಿ. ಹೆಂಗಾಗಿತ್ತು ಅಂತ ಕಮೆಂಟ್ಸ್ ಒಳಗೆ ಹಾಕೋದನ್ನು ಮರಲಿಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.